ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ। ಇವತ್ತು ನಾನು ನಿಮಗೆ ಸಮ್ಮರ್ ಸ್ಪೆಷಲ್ ಡ್ರಿಂಕ್ಸ್ ಮಸಾಲಾ ಮಜ್ಜಿಗೆನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ। ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ। ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು 250 ಅಂದರೆ ಒಂದು 1/4 ಲೀಟರ್ ಗಟ್ಟಿ ಮೊಸರು ತಗೊಂಡಿದ್ದೀನಿ। ನಂತರ ಇಲ್ಲೊಂದು 5 ರಿಂದ 6 ಐಸ್ ಕ್ಯೂಬ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ। ನೀರು, ಇದು ನಾರ್ಮಲ್ ನೀರು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಐಸ್ ಕ್ಯೂಬ್ ಹಾಕೋದ್ರಿಂದ ಅದಕ್ಕೆ ಕೋಲ್ಡ್ ಇರುತ್ತೆ, ತುಂಬ ಚಿಲ್ಡ್ ಬೇಡ ಅಂತ ನಾರ್ಮಲ್ ನೀರೇ ಯೂಸ್ ಮಾಡ್ತಾ ಇದ್ದೀನಿ। ನಿಮ್ಗೆ ಇಷ್ಟ ಇದ್ದರೆ ನೀವು ಕೋಲ್ಡ್ ವಾಟರ್ ಸಹ ಯೂಸ್ ಮಾಡ್ಬೋದು। ನೋಡಿ ನಾನು ಫಸ್ಟು ಒಂದು ಮಿಕ್ಸಿಗೆ ಈ ಐಸ್ ಕ್ಯೂಬ್ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ತೀನಿ। ಫಸ್ಟು ನೋಡಿ ಇಷ್ಟು ಕ್ರಷ್ ಆದರೆ ಸಾಕು। ಪುದೀನ, ಕೊತ್ತಂಬರಿ, ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಮೆಣಸು, ಉಪ್ಪು ಇದೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ। ನಂತರ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ। ನಂತರ ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಜಾಸ್ತಿ ಬೇಡ। ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಒಂದು 2 ಸೆಕೆಂಡು। ಚೆನ್ನಾಗಿ ರುಬ್ಬಾಗಿದೆ। ಈಗ ಇದನ್ನ ಏನು ಮಾಡ್ತಾ ಇದ್ದೀನಿ, ಇದೊಂದು ಪಾತ್ರೆಗೆ ಶೋಧಿಸಿ ತೆಗೆದಿಟ್ಕೊಳ್ತೀನಿ ನಾನು। ನೋಡಿ ನಾನು ಫಿಲ್ಟ್ರ್ ಮಾಡಿದ್ದೀನಿ। ಇದ್ರದ್ದು ಆ ಐಟಮ್ಗಳು ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ ಅದೆಲ್ಲ ಏನಿದೆ ಅದ್ರ ಫ್ಲೇವರ್ ಘಾಟ್ ಮಾತ್ರ ಈ ಮಜ್ಜಿಗೆಗೆ ಬರಬೇಕು, ಇದನ್ನು ನಾವು ಯೂಸ್ ಮಾಡಬಾರ್ದು, ತೆಗೆದ್ಬಿಡೋಣ, ಇದನ್ನು ಬೇಡ। ಪಾತ್ರೆಗೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು, ಎಕ್ಸ್ಟ್ರಾ ವಾಟ್ರು, ಎಷ್ಟು ಥಿಕ್ನೆಸ್ಸಿಗೆ ನಿಮ್ಗೆ ಮಸಾಲ ಮಜ್ಜಿಗೆ ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಮಂತ್ ಸಹಾಯದಿಂದ ಇದನ್ನು ಈ ರೀತಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ। ನೋಡಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ। ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ ಸರ್ವಿಂಗ್ ಗ್ಲಾಸ್ಗೆ। ನೋಡಿ ನೀವು ಸಹ ಈ ಸಮ್ಮರ್ಗೆ ಈ ಮಸಾಲ ಮಜ್ಜಿಗೆನ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ। ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಥ್ಯಾಂಕ್ ಯು।